ಹಲೋ ಮಕ್ಕಳೇ, 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಮಾದರಿ ಉತ್ತರಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಅಂತ ಕೇಳಿದ್ದಾರೆ. ಸಹ ಅವಿಭಾಜ್ಯ ಅಂತ ಅಂದರೆ ಯಾವುದೇ ಎರಡು ಸಂಖ್ಯೆಗಳ ಮಧ್ಯೆ ಯಾವುದೂ ಸಾಮಾನ್ಯ ಅಪವರ್ತನಗಳು ಇಲ್ಲದೇ ಇದ್ದಾಗ ಸಹ ಅವಿಭಾಜ್ಯ ಅಂತ ಕರಿತೀವಿ. ಸಾಮಾನ್ಯ ಅಪವರ್ತನ ಇಲ್ಲ ಅಂತ ಅಂದಾಗ ಅವರು ಅಕ್ಷರಗಳು ಕೊಡ್ಬೋದು ಅಥವಾ ಸಂಖ್ಯೆಗಳು ಕೊಡ್ಬೋದು. ಸ ಕೇಳಿದರೆ 1 ಅಂತ ಉತ್ತರ ಬರಿಬೇಕು. ಕೇಳಿದರೆ ಆ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ನಾವು ಉತ್ತರ ಬರಿಬೇಕು. ಸೊ ಇಲ್ಲಿ ಕೇಳಿದ್ದಾರೆ, ಹಾಗಾಗಿ ಎ ಮತ್ತು ಬಿಗಳ ಅಂದರೆ ಅವುಗಳ ಗುಣಲಬ್ಧ ಎ ಇಂಟು ಬಿ. ಈ ಅಕ್ಷರಗಳ ಬದಲಾಗಿ ಸಂಖ್ಯೆ ಕೊಟ್ಟರೂ ಕೂಡ ಕೇಳಿದಾಗ ಗುಣಾಕಾರ ಮಾಡಬೇಕು, ಕೇಳಿದಾಗ 1 ಸಹ ಅವಿಭಾಜ್ಯಗಳಾದಾಗ. ಓಕೆ, ಎರಡನೇ ಪ್ರಶ್ನೆ, ಎರಡು ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು. ಅಸ್ಥಿರ ಜೋಡಿ ಅಂದರೆ ಯಾವುದೇ ಪರಿಹಾರವನ್ನು ಹೊಂದಿರದೇ ಇರತಕ್ಕಂಥ ಜೋಡಿಗಳು. ಸೊ ಯಾವುದೇ ಪರಿಹಾರ ಇರದೇ ಇರತಕ್ಕಂಥ ರೇಖೆಗಳು ಯಾವುದು? ಸಮಾಂತರ ರೇಖೆ. ಹಾಗಾಗಿ ನಿಮ್ಮ ಉತ್ತರ ಆಪ್ಷನ್ ಸಿ. ಮೂರನೇ ಪ್ರಶ್ನೆ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ಎಲ್ಲ ಮಕ್ಕಳು ಸರಿಯಾಗಿ ಉತ್ತರ ಬರೀತೀರಿ. ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ಬಹುಪದೋಕ್ತಿಯಲ್ಲಿರ್ತಕ್ಕಂಥ ಚರಾಕ್ಷರದ ಹೈಯೆಸ್ಟ್ ಘಾತ ಏನಿರುತ್ತೋ ಅದು ನಮ್ಮದು ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ 4 ಅತಿ ಹೆಚ್ಚಿನ ಘಾತ ಆಗಿರೋದ್ರಿಂದ ಡಿಗ್ರಿ 4. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ. ಮಧ್ಯಾಂಕದ ಸೂತ್ರವನ್ನು ಕೊಟ್ಟು ಈ ಸೂತ್ರದಲ್ಲಿ ಎಫ್ ಎಂದರೆ ಅಂದರೆ ಎಫ್ ಅಂತಕ್ಕಂಥ ಒಂದು ಪದ ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಸೊ ನೆನಪಿರಲಿ ಮಕ್ಕಳೇ, ಯಾವುದೇ ಸೂತ್ರವನ್ನು ಕಲಿಬೇಕಾದ್ರೆ ಆ ಸೂತ್ರದಲ್ಲಿರುವ ಪದಗಳು ಅವುಗಳ ಅರ್ಥ ಗೊತ್ತಿರಬೇಕು, ಏನನ್ನು ಸೂಚಿಸುತ್ತೆ ಅಂತ. ಇಲ್ಲಿ ಎಫ್ ಅನ್ನೋದು ಏನು ಸೂಚಿಸುತ್ತೆ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯನ್ನು ಸೂಚಿಸುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಬಹುದು? 4 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಈ 4 ಆಪ್ಷನಲ್ಲಿ ಯಾವುದು ಸರಿಯಾದಂಥ ಸಂಭವನೀಯತೆ ಆಗಿದೆ ಅಂತ ಕೇಳಿದ್ದಾರೆ. ಸಂಭವನೀಯತೆ ಆಗಲಿಕ್ಕೆ ಯಾವುದು ಸಾಧ್ಯ ಇದೆ ನೋಡ್ರಿ. ಇಲ್ಲಿ ಒಂದು ಸಂಭವನೀಯತೆ ನೆಗೆಟಿವ್ ಮೈನಸ್ ಒಳಗೆ ಬರಲ್ಲ ನಮಗೆ, ಹಾಗಾಗಿ ಇದು ಸಂಭವನೀಯತೆ ಆಗಲ್ಲ. ಆಮೇಲೆ ಇಲ್ಲಿ 1.5 ಇದೆ. 1.5 ಅಂದರೆ 1ಕ್ಕಿಂತ ಹೆಚ್ಚಾಯಿತು. 1ಕ್ಕಿಂತ ಹೆಚ್ಚು ಸಂಭವನೀಯತೆ ಇರೋದಿಲ್ಲ, ಹಾಗಾಗಿ ಇದು ಕೂಡ ಪಾಸಿಬಲ್ ಇಲ್ಲ. 5/2 ಅಂದರೆ 2.5 ಆಗ್ತದೆ. ಸೊ ಇದ್ರ ಬೆಲೆ ಕೂಡ 1ಕ್ಕಿಂತ ಹೆಚ್ಚು ಆಗ್ತದೆ. ಸೊ 1ಕ್ಕಿಂತ ಹೆಚ್ಚು ಸಂಭವನೀಯತೆ ಇರೋದಿಲ್ಲ. ಸೊ 1/5 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, sin 30 ಪ್ಲಸ್ cos 60ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. sin 30 ಅಂದರೆ 1/2 ಪ್ಲಸ್ cos 60 ಅಂದರೂ ಕೂಡ 1/2. 1/2 1/2 ಎರಡೂ ಕೂಡಿಸ್ರಿ ನಿಮಗೆ ಎಷ್ಟಾಗ್ತದೆ ಅಂದರೆ 1 ಆಗ್ತದೆ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟು 7ನೇ ಪ್ರಶ್ನೆ, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲ ಅಂತ ಕೇಳಿದ್ದಾರೆ. ಸೊ ಚೌಕ ಘನದ ಘನಫಲ ಕಂಡುಹಿಡಲಿಕ್ಕೆ a³ ಅಂತ ಸೂತ್ರ ಇದೆ. ಅಂಚಿನ ಉದ್ದ 6 ಅಂತ ಕೊಟ್ಟಿದ್ದಾರೆ. ಸೊ 6³ 6ಅನ್ನು 3 ಸಲ ಗುಣಿಸಬೇಕು. 6 × 6 × 6. ಸೊ ಎಷ್ಟಾಗ್ತದೆ ಅಂದರೆ 216. ನಿಮ್ಮದು ಆಪ್ಷನ್ ಯಾವ್ದು ಸರಿ ಇದೆ ನೋಡ್ರಿ? ಆಪ್ಷನ್ ಎ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಕ್ಕಳೇ, ಭಾಳ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ಉಳಿಯುವ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಸೂತ್ರ ಇದೆ, n × n+1. ಹೌದಾ? ಅದೇ ರೀತಿ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಸೂತ್ರ ಏನಿದೆ ಅಂತಂದರೆ n² ಇದೆ. ಸೊ ಸಮದಿಂದ ಬೆಸವನ್ನು ಮೈನಸ್ ಮಾಡಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಇವೆರಡರೊಳಗೆ ಏನು ಕಾಮನ್ ಬರ್ತದೆ? n ಕಾಮನ್ ತೆಗಿತೀನಿ. n ಕಾಮನ್ ಬಂದರೆ ಇಲ್ಲಿ n+1 ಉಳಿತದೆ ಈ ಕಡೆ,
ಈ ಕಡೆ ಇನ್ನೊಂದು ಎನ್ ಉಳಿತದ. ಸೊ ಈ ಎನ್ ಕ್ಯಾನ್ಸಲ್ ಆಗ್ತದೆ. ಎನ್ ಇಂಟು 1 ಈಸ್ ಈಕ್ವಲ್ ಟು ಎನ್. ಸೊ ನಿಮ್ಮದು ಎನ್ ಅನ್ನೋದು ಸರಿಯಾದಂಥ ಉತ್ತರ. ಸ್ವಲ್ಪ ಟ್ವಿಸ್ಟ್ ಮಾಡಿದಾರ, ಅರ್ಥ ಮಾಡಿಕೊಂಡ್ರೆ ಮಾಡಬಹುದು, ಭಾಳ ಈಸಿ ಇದೆ. ಸೊ ಎನ್ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ, ಇದು ಕೂಡ 1 ಮಾರ್ಕ್ಸಿಂದು ಪ್ರಶ್ನೆ, ಭಾಳ ಈಸಿ ಇದೆ ನೋಡ್ರಿ. ಯಾವುದೋ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ ಅವರೇ. ಆ ನಕ್ಷೆ ನೋಡಿಕೊಂಡು ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಭಾಳ ಸಿಂಪಲ್ ಇದೆ. ಏನು ಮಾಡಬೇಕು ಅಂದ್ರೆ, ಕೊಟ್ಟಂಥ ನಕ್ಷೆ ಎಕ್ಸ್ ಅಕ್ಷವನ್ನು ಎಷ್ಟು ಕಡೆ ಸಂಧಿಸಿದೆ ಅನ್ನೋದು ನೋಡ್ಬೇಕು. ನೋಡ್ರಿ, ಇಲ್ಲಿ ಒಂದು ಕಡೆ ಸಂಧಿಸಿದೆ, ಇಲ್ಲಿ ಒಂದು ಕಡೆ, ಇಲ್ಲಿ ಒಂದು ಕಡೆ. ಸೊ ಟೋಟಲ್ 3 ಬಿಂದುಗಳಲ್ಲಿ ಸಂಧಿಸಿರೋದ್ರಿಂದ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗ್ತದೆ? 3. ಅಥವಾ ಈ ಡೈರೆಕ್ಟಾಗಿ ನಕ್ಷೆಯನ್ನು ಕೊಟ್ಟು ಇದ್ರದ್ದು ಮಹತ್ತಮ ಘಾತ ಎಷ್ಟಂದ್ರೂ ಕೂಡ ನೀವು 3 ಅಂತಲೇ ಬರಿಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಮೂಲ ಬಿಂದುವಿನಿಂದ ಎ ಬಿ ಬಿಂದುವಿಗೆ ಇರುವ ದೂರ. ಸೊ ನಿಮಗೆಲ್ಲ ಗೊತ್ತಿದೆ, ಮೂಲ ಬಿಂದುವಿನಿಂದ ಇರುವ ಸೂತ್ರ x² + y² ಇದೆ. ಸೊ ಎಕ್ಸ್ ವೈ ನಿರ್ದೇಶಾಂಕಗಳಾದಾಗ ಇಲ್ಲಿ ಎಕ್ಸ್ ವೈ ಬದಲಾಗಿ ಎ ಬಿ ಕೊಟ್ಟಿದ್ದಾರೆ. ಸೊ ಎಕ್ಸ್ ಇದ್ದಲ್ಲಿ ಎ, ವೈ ಇದ್ದಲ್ಲಿ ಬಿ. ಕರೆಕ್ಟ್ ಆನ್ಸರ್ √a² + b². ನೆಕ್ಸ್ಟ್ ಪ್ರಶ್ನೆ, 2 ತ್ರಿಭುಜಗಳನ್ನು ಕೊಟ್ಟು ಅವುಗಳಲ್ಲಿ ಒಂದು ತ್ರಿಭುಜದ ಒಂದು ಬಾಹು, ಇನ್ನೊಂದು ತ್ರಿಭುಜದ ಅದಕ್ಕೆ ಅನುರೂಪವಾದ ಬಾಹು ಯಾವುದು ಅಂತ ಕೇಳಿದ್ದಾರೆ. ಸೊ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಬಾಹು ಅದಲ್ಲ, ಅದೇ ರೀತಿ ಪಿ ಕ್ಯೂ ಆರ್ ತ್ರಿಭುಜದಾಗ ಇದರೊಳಗೆ ಎ ಬಿ ಅದಲ್ಲ, ಅದಕ್ಕೆ ಅನುರೂಪವಾದಂಥ ಬಾಹು ಯಾವುದು ಅಂದರೆ ಅದೇ ಥರ ಇರ್ತಕ್ಕಂಥ ಬಾಹು ಯಾವುದು, ಅದೇ ಸ್ಥಾನದಲ್ಲಿರ್ತಕ್ಕಂಥ ಬಾಹು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಬಿ ಅಂತ ಕೊಟ್ಟಾಗ ಎ ಕೋನದ ಬೆಲೆ ಕೊಟ್ಟಿಲ್ಲ, ಬಿ ಅಂದರೆ AT. ಅದೇ ರೀತಿ ಇಲ್ಲಿ ಯಾವ್ದು ಬರ್ತಂದ್ರೆ RP ಅಥವಾ PR, ಅದಕ್ಕೆ ಅನುರೂಪವಾದಂಥ ಬಾಹು. ಸೊ ಸರಿಯಾದ ಉತ್ತರ PR. ಅದೇ ರೀತಿ 12ನೇ ಪ್ರಶ್ನೆ, ಡೈರೆಕ್ಟಲ್ಲಿ ಸೂತ್ರ ಕೇಳಿದ್ದಾರೆ. ಒಂದು ಗೋಳದ R ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಸೊ ಮೇಲ್ಮೈ ವಿಸ್ತೀರ್ಣ ಘನಫಲದ ಎಲ್ಲ ಸೂತ್ರಗಳನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ಅದನ್ನು ಕಂಠಪಾಠ ಮಾಡಿಕೊಳ್ಳೇಬೇಕು. ಆವಾಗ 1 ಅಥವಾ 2 ಪ್ರಶ್ನೆ ನಿಮ್ಗೆ ಡೈರೆಕ್ಟಾಗಿ ಸೂತ್ರವನ್ನು ಕೇಳ್ತಾರೆ. ಸೊ ಗೋಳದ ಘನಫಲ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಸೂತ್ರ 4/3 πr³ ಅಂತ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಎರಡು ಚರಾಕ್ಷರವುಳ್ಳ 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಕೊಟ್ಟು ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡ್ತೀರಿ, A1/A2, B1/B2 ಮತ್ತು C1/C2 ಬೆಲೆಗಳನ್ನ ನೋಡಬೇಕು. A1/A2, A1 ಅಂದರೆ 2 ಇದೆ, A2 ಅಂದರೆ 4 ಇದೆ. ಸೊ 2/4 ಆಗ್ತದೆ ಇದು. ಆಮೇಲೆ B1 ಅಂದರೆ 3 ಇದೆ, B2 ಅಂದರೆ 6 ಇದೆ. ಸೊ ಇದು 3/6 ಆಗ್ತದೆ. C1 ಅಂದರೆ -9, C2 ಅಂದರೆ -18. -9 -18. ಸೊ ಮೈನಸ್ ಪ್ಲಸ್ ಆಗ್ತದೆ. 2 1 2 2 3 1 3 2 9 1 9 2. ಸೊ 3ರ ಉತ್ತರ 1/2 1/2 1/2. ಸೊ A1/A2, B1/B2, C1/C2 3 ನಿಮಗೆ ಸಮ ಬರ್ತಾ ಇದೆ. 3 ಸಮ ಇದ್ದಾಗ ಯಾವ ರೀತಿ ನಾವು ಸಮೀಕರಣಗಳು ಅಂತ ಹೇಳ್ತೀವಿ ಅಂದರೆ ಪರಸ್ಪರ ಐಕ್ಯಗೊಳ್ಳುವಂತಹ ರೇಖೆಗಳಾಗಿರ್ತದೆ. ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾಗಿರೋದರಿಂದ ಅನಂತ ಪರಿಹಾರ ಅಥವಾ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, 2x² = 3x - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ. ಫಸ್ಟ್ ಹೇಳ್ರಿ, ವರ್ಗ ಸಮೀಕರಣ ಆದರ್ಶ ರೂಪ ax² + bx + c = 0. ಅಂದರೆ x² ಇರ್ತಕ್ಕಂಥದ್ದು ಮೊದಲು, ಎಕ್ಸ್ ಇರ್ತಕ್ಕಂಥದ್ದು ನೆಕ್ಸ್ಟು, ಅದಾದಮೇಲೆ ಸ್ಥಿರಾಂಕವನ್ನು ಬರಿಬೇಕು. ಸೊ x² ಇರ್ತಕ್ಕಂಥದ್ದು ಮೊದಲು ಬರಿಬೇಕು ಅಂತಂದರೆ ನೋಡ್ರಿ, ಇಲ್ಲಿ 2x² ಅದ ಫಸ್ಟ್ ಬರ್ದೀವಿ, ಆಮೇಲೆ ಎಕ್ಸ್ ಬರಿಬೇಕಲ್ಲ. ಸೊ 3x ಈ ಕಡೆ ಇದ್ದಿದ್ದು ಈ ಕಡೆ ತೊಗೊಂಬಂದಿನಿ, -3x ಆಗ್ಯದ. ಸೊ ಇಲ್ಲಿ -5 ಇದ್ದಿದ್ದು ಈ ಕಡೆ ತೊಗೊಂಬಂದ್ರೆ +5 ಆಗ್ಯದ, = 0. ಇದು ಆದರ್ಶ ರೂಪದಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13, 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 3ನೇ ಪದ ಮತ್ತು ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ ಕೊಟ್ಟಿದ್ದಾರೆ 13,
ಎರಡನೇ ಪದ ಕೊಟ್ಟಿದ್ದಾರೆ 8. ಹಾಗಾದರೆ ಮೊದಲನೇ ಪದ ಏನಿರುತ್ತೆ ಅಂತ ಪ್ರಶ್ನೆ. ಸೊ ಮೊದಲು ನಾವು ಸಾಮಾನ್ಯ ವ್ಯತ್ಯಾಸ ಗೊತ್ತು ಮಾಡ್ಕೊಳ್ಬೇಕು. ಈ ಪದದಲ್ಲಿ ಈ ಪದವನ್ನು ಕಳೆದ್ರೆ 13ರಲ್ಲಿ 8 ಹೋದರೆ 5, ಅಂದರೆ ನಮ್ಮದು ಡಿ ಎಷ್ಟು ಬರ್ತದ 5. ಅದೇ ರೀತಿ ಮೊದಲನೇ ಪದ ಬೇಕಂದ್ರೆ ಮತ್ತೆ 8ರಲ್ಲಿ 5 ಕಳೆದ್ರೆ 3 ಬರುತ್ತೆ. ಹಿಂಗೆ ಮಾಡಿದ್ದೀವಿ ಅಂತ ನೋಡಿ ಮಕ್ಕಳೇ. ನೋಡ್ರಿ, ಮೂರನೇ ಪದ 13, ಎರಡನೇ ಪದ 8. ಸೊ ಡಿ ಅಂದರೆ ಮೂರನೇ ಪದದಲ್ಲಿ ಎರಡನೇ ಪದ ಕಳಿತೀವಿ, ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಸೊ ಮೊದಲನೇ ಪದ ಬೇಕಂದ್ರೆ ಮತ್ತೆ ಎರಡನೇ ಪದದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಳೆದ್ರೆ ನಮಗೆ 3 ಬರ್ತದೆ. ಹಾಗಾಗಿ ಮೊದಲನೇ ಪದ ಎಷ್ಟಾಗುತ್ತೆ ಅಂದರೆ 1 ಮಾರ್ಕ್ಸಲ್ಲಿ ಕೊನೆ ಪ್ರಶ್ನೆ. ಚಿತ್ರದಲ್ಲಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯಿರಿ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿರಿ. ಒಂದು ಚಿತ್ರ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ನೋಡ್ಬೋದು ನೀವು. ಒಂದು ತ್ರಿಭುಜ ಕೊಟ್ಟು ಅದರೊಳಗೆ ಇನ್ನೊಂದು ಚಿಕ್ಕ ತ್ರಿಭುಜ. ಇದರಲ್ಲಿ ಸೊ ಎ ಡಿ ಬೆಲೆ 2 ಅಂತ ಕೊಟ್ಟಿದ್ದಾರೆ, ಡಿ ಬಿ ಬೆಲೆ 3 ಅಂತ ಕೊಟ್ಟಿದ್ದಾರೆ, ಮತ್ತು ಡಿ ಇಯ ಉದ್ದ 4 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ. ಬಿ ಸಿಯ ಉದ್ದ, ಈ ಬಿ ಸಿಯ ಉದ್ದ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಕಂಡುಹಿಡೀರಿ ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ನೀವಿಲ್ಲೇನು ಮಾಡ್ಬೋದು ಅಂತಂದರೆ, ಇಲ್ಲಿ ನೋಡ್ರಿ, ಒಂದು ಚಿಕ್ಕ ತ್ರಿಭುಜ ಅದ, ಇನ್ನೊಂದು ದೊಡ್ಡ ತ್ರಿಭುಜ ಅದ. ಸೊ ಈ ಎರಡೂ ತ್ರಿಭುಜಗಳು ಅಂದರೆ ಥೇಲ್ಸ್ ಪ್ರಮೇಯದ ಉಪಪ್ರಮೇಯವನ್ನು ನಾವು ಇಲ್ಲಿ ಬಳಸ್ಕೊಂಡು ಇದನ್ನು ಮಾಡಿದಾಗ ಚಿಕ್ಕ ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ದೊಡ್ಡ ತ್ರಿಭುಜದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅದನ್ನು ಬಳಸ್ಕೊಂಡು ನಾವು ಮಾಡಬೇಕಿಲ್ಲಿ. ಏನು ಮಾಡ್ತೀವಿ ಫಸ್ಟಿಗೆ ಅಂದರೆ, ಚಿಕ್ಕ ತ್ರಿಭುಜದಲ್ಲಿ ನಾವು ಎ ಡಿಯನ್ನು ತಗೊಂಡಾಗ ದೊಡ್ಡ ತ್ರಿಭುಜ ಒಳಗೆ ಅನುರೂಪವಾದದ್ದು ಯಾವುದಾಗ್ತದೆ, ಎ ಬಿ. ಸೊ ಎ ಡಿ ಬೈ ಎ ಬಿ. ಅದೇ ರೀತಿ ಚಿಕ್ಕ ತ್ರಿಭುಜದ ಡಿ ಇ ಬಾಹುವನ್ನು ತಗೊಂಡಾಗ ದೊಡ್ಡ ತ್ರಿಭುಜದಾಗ ಬಿ ಸಿ ಬಾಹುವನ್ನು ತಗೋಬೇಕಾಗ್ತದೆ. ಸೊ ಈ ರೀತಿ ನಾವು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅನ್ನೋದನ್ನು ಬಳಸ್ಕೊಂಡು ಈಗ ಬೆಲೆಗಳನ್ನು ಹಾಕ್ತೀನಿ. ಎ ಡಿ ಕೊಟ್ಟಿದ್ದಾರೆ, ಎ ಡಿ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ, 2 ಹಾಕಿದ್ದೀನಿ. ಎ ಬಿ ಅಂತಂದರೆ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಆಗಿ ಇದು 2 ಪ್ಲಸ್ ಇದು 3, 2 ಕೂಡಿಸಿದ್ರೆ ಎಷ್ಟಾಗ್ತದೆ, 5 ಆಗುತ್ತೆ. ಆಮೇಲೆ ಈ ಕಡೆ ಡಿ ಇ ನಮಗೆ ಗೊತ್ತಿದೆ, ಡಿ ಇ 4 ಅಂತ ಕೊಟ್ಟಿದ್ದಾರೆ, 4 ಹಾಕೀನಿ. ಸೊ ಬಿ ಸಿ ಅಂದರೆ ಎಕ್ಸ್ ಇದೆ, ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿರಿ, ಓರೆ ಗುಣಾಕಾರ ಮಾಡಿರಿ ನೀವು. ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಮೇಲೆ ಹೋಗ್ತದೆ, ಈ 2 ಕೆಳಗೆ ಬರ್ತದೆ, 5 ಮೇಲ್ಗಡೆ ಹೋಗ್ತದೆ. ಸೊ ಓರೆ ಗುಣಾಕಾರ ಮಾಡಿದಾಗ ಏನಾಗ್ತದೆ ನಮ್ಗೆ ಇಲ್ಲಿ ನೋಡಿರಿ. ಸೊ ಎಕ್ಸ್ ಇಲ್ಲಿ ಇಡ್ತೀರಿ, 4 × 5 / 2. 4 5 ಎಷ್ಟಾಗ್ತದೆ, 20, 20ರ ಅರ್ಧ ಬೈ 2 ಇರೋದ್ರಿಂದ 10. ಸೊ ನಿಮ್ಗೆ ಬಿ ಸಿ ಉದ್ದ ಎಷ್ಟು ಬರ್ತದೆ ಅಂದರೆ 10 ಸೆಂಟಿಮೀಟರ್ ಬರುತ್ತೆ. 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆಯಿಂದ ನಮಗೆ 2 ಅಂಕದ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ. ಈ 2 ಅಂಕದಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್, ಪ್ರತಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಭಾಗಲಬ್ಧ ಎಂದು ಸಾಧಿಸಿ. ಫಸ್ಟ್ ಏನು ಮಾಡಬೇಕು ನಾವು ಅಂದರೆ, ಆ ಕೊಟ್ಟಂಥ 3 + √5ಗೆ ಅಭಾಗಲಬ್ಧ ಎಂದು ಸಾಧಿಸಿ ಅಂದಿದ್ದಾರೆ. ನಾವೇನು ಮಾಡಬೇಕು, ಅದರ ವಿರುದ್ಧ, ಅಭಾಗಲಬ್ಧ ಅಂದರೆ ಅದರ ಅಪೋಸಿಟ್ ಭಾಗಲಬ್ಧ ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಫಸ್ಟಿಗೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋತೀವಿ. ಭಾಗಲಬ್ಧ ಸಂಖ್ಯೆ ಅಂದರೆ ಅದನ್ನು ನಾವು a/b ರೂಪದಲ್ಲಿ ಬರಿತೀವಿ. ಹಾಗಾಗಿ 3 + √5 ಏನು ಬರೆದಿದ್ದೀವಿ, a/b ಅಂತ ಬರೆದಿದ್ದೀವಿ. ನೆಕ್ಸ್ಟ್ ನೋಡಿರಿ, √5 ಈ ಕಡೆ ಇಡ್ತೀನಿ, ಈ ಕಡೆ a/b ಇದೆ, ಈ +3 ಈ ಕಡೆ ತೊಗೊಂಡ್ರೆ ಏನಾಗ್ತದೆ, -3 ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಇಲ್ಲಿ b ಲಸ ಆಗುತ್ತೆ, a - 3b ಆಗ್ತದೆ, ಈ ಕಡೆ √5 ಇರ್ತದೆ. ಸೊ ನೀವಿಲ್ಲಿ ನೋಡ್ಬೋದು, √5 ಏನದ ಅದು ಅಭಾಗಲಬ್ಧ ಸಂಖ್ಯೆ ಇದೆ, ಮತ್ತು ಎ ಬಿ 2 ಪೂರ್ಣಾಂಕಗಳಾಗಿರೋದರಿಂದ ಈ ಕಂಪ್ಲೀಟ್ ಸಂಖ್ಯೆಯ ಎ ಬಿಗೆ ಯಾವುದೇ ಬೆಲೆ ಹಾಕಿದರೂ ಕೂಡ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ, ಮತ್ತು ಈ ಕಡೆ ಇದು ಅಭಾಗಲಬ್ಧ ಸಂಖ್ಯೆ ಇದೆ. ಹಾಗಾಗಿ ಇವೆರಡು ಸಮ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ಏನಾಗಿದೆ, ಇಲ್ಲಿ ತಪ್ಪಾಗಿದೆ. ನಮ್ಮ ಊಹೆ ತಪ್ಪಂದ ಮೇಲೆ ಅದು ಏನಾಗಿರುತ್ತೆ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾವುದೇ ಈ ರೀತಿ ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಕೇಳಿದಾಗ ಇದೇ ಒಂದು ಪದ್ಧತಿಯಲ್ಲಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಈಗ ಅದರಲ್ಲೇ ಒಂದು ಚಾಯ್ಸ್ ಕ್ವಶನ್ ಇದೆ. ಒಂದು ವೇಳೆ ನಿಮ್ಗೆ ಈ ಕ್ವಶನ್ ಮಾಡಲಿಕ್ಕೆ ಕಷ್ಟ ಆದರೆ
ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಆ ಕ್ವಶನ್ ಏನಿದೆ ನೋಡಿ, 36 ಮತ್ತು 120 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನೆಕ್ಸ್ಟ್ ಲಸ ಮಸಗಳ ಗುಣಲಬ್ಧ ಮತ್ತು ಆ ಸಂಖ್ಯೆಗಳ ಗುಣಲಬ್ಧ ಎರಡು ಸಮ ಇರುತ್ತೆ ಅಂಥೇಳಿ ತಾಳೆ ನೋಡ್ರಿ ಅಂತ ಹೇಳಿದ್ದಾರೆ. ಸೊ ಮಸ ಮತ್ತು ಲಸ ಕಂಡುಹಿಡೋದು ನಿಮ್ಗೆ ಗೊತ್ತು. ಏನು ಮಾಡ್ತೀವಿ, 36 ಮತ್ತು 122 ಸಂಖ್ಯೆ ಕೊಟ್ಟರೆ 36ರ ಅಪವರ್ತನಗಳು ಬರಿತೀವಿ. ಇವೆಲ್ಲ 36ರ ಅಪವರ್ತನಗಳು ಸಿಗ್ತದೆ. ಅದೇ ರೀತಿ 120ರ ಅವಿಭಾಜ್ಯ ಅಪವರ್ತನಗಳು ಬರೆದ್ರೆ ನಮಗೆ ಇವೆಲ್ಲ 120ರ ಅವಿಭಾಜ್ಯ ಅಪವರ್ತನಗಳು ಸಿಗ್ತದೆ. ಸೊ ಫಸ್ಟ್ ಕೊಟ್ಟಂಥ ಸಂಖ್ಯೆ ಎ ಆಗಿರುತ್ತೆ, ಎರಡನೇ ಸಂಖ್ಯೆ ಏನಾಗಿರುತ್ತೆ, ಬಿ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಮಹತ್ತಮ ಸಾಮಾನ್ಯ ಅಪವರ್ತನ. 36 ಮತ್ತು 120ರದ್ದೇನು ಅಪವರ್ತನಗಳಿದಾವಲ್ಲ, ಇದರೊಳಗೆ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳು ಯಾವುವು, ಯಾವೆಲ್ಲ ಸಾಮಾನ್ಯ ಅಪವರ್ತನಗಳಿವೆ ಅದು ನಮಗೆ ಆಗ್ತದೆ. ಸೊ ಈ ಎರಡರಲ್ಲಿ ಇರ್ತಕ್ಕಂಥ ಸಾಮಾನ್ಯ ಅಪವರ್ತನಗಳು 2 × 2 × 3, ಹಾಗಾಗಿ 12. ಮತ್ತು ಲಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಸೊ ಇಲ್ಲಿ ಮಸ ಜೊತೆಗೆ ಉಳಿದಂಥ ಅಪವರ್ತನಗಳನ್ನು ಗುಣಿಸಿದರೆ ನಮಗೆ ಲಸ ಸಿಗ್ತದೆ. ಸೊ ಇದು ಎ ಆಯಿತು, ಇದು ಬಿ ಆಯಿತು. ಮಸ ನಮಗೆ ಹೆಚ್ಚಾಗ್ತದೆ, ಲಸ ನಮಗೆ ಎಲ್ ಆಗ್ತದೆ. ಸೊ ನಾವೇನು ಮಾಡಬೇಕಂದ್ರೆ H × L = A × B ಅಂತ ತೋರಿಸ್ಬೇಕು. H ಅಂದರೆ 12, L ಅಂದರೆ 36, A ಅಂದರೆ 36, B ಅಂದರೆ 120. ಸೊ ಇವೆರಡು 12 ಮತ್ತು 360ರ ಗುಣಲಬ್ಧ 4320. ಅದೇ ರೀತಿ ಇದು ಕೂಡ 4320. ಅಂದರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಅವುಗಳ ಲಸಗಳ ಗುಣಲಬ್ಧ ಸಮ ಇರುತ್ತೆ ಅಂತ ಸಾಧಿಸಿದು. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇದು ಕೂಡ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. 2 ಮಾರ್ಕ್ಸಿಗೆ ವರ್ಜಿಸುವ ವಿಧಾನ ಕಂಪಲ್ಸರಿ ಬಂದೇ ಬರುತ್ತೆ. ನೋಡಿರಿ, ಭಾಳ ಸಿಂಪಲ್ ಆಗಿರ್ತಕ್ಕಂಥ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಅದನ್ನು ಫಸ್ಟು ಒಂದ್ರ ಕೆಳಗೆ ಒಂದು ಬರ್ಕೊಳ್ಬೇಕು. ಬರ್ಕೊಂಡು ವರ್ಜಿಸುವ ವಿಧಾನ ಅಂದರೆ ಇಲ್ಲಿರ್ತಕ್ಕಂಥ 2 ಚರಾಕ್ಷರಗಳು ಎಕ್ಸ್ ಮತ್ತು ವಾಯ್ಗಳಲ್ಲಿ ಯಾವುದಾದ್ರೂ ಒಂದನ್ನು ವರ್ಜಿಸಬೇಕು, ಕ್ಯಾನ್ಸಲ್ ಮಾಡಬೇಕು. ನೋಡಿರಿ, ಕ್ಯಾನ್ಸಲ್ ಮಾಡಬೇಕಾಗಿತ್ತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಈಸಿಯಾಗಿ ಕ್ಯಾನ್ಸಲ್ ಆಗ್ತದೆ. ನೀವು ಎರಡೂ ಸಮೀಕರಣಗಳಲ್ಲಿ ನೋಡಿದ್ರೆ ಇಲ್ಲಿ ಪ್ಲಸ್ ವಾಯ್, ಇಲ್ಲಿ ಮೈನಸ್ ವಾಯ್ ಇದೆ. ಸೊ ಪ್ಲಸ್ ವಾಯ್ ಮತ್ತು ಮೈನಸ್ ವಾಯ್ಗಳನ್ನು ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತದೆ. ನೋಡಿರಿ, ಒಂದರ ಕೆಳಗೊಂದು ಬರ್ಕೊಂಡಿದ್ದೀನಿ. ಈ ಎರಡೂ ಸಮೀಕರಣಗಳನ್ನ ಕೂಡಿಸ್ತೀನಿ. ಇಲ್ಲಿ 2x ಇದೆ, ಇಲ್ಲಿ x ಇದೆ. ಎರಡೂ ಕೂಡಿಸಿದ್ರೆ 3x ಆಗ್ತದೆ. ಆಮೇಲೆ ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 + 2 ಕೂಡಿಸಿದ್ರೆ 12 ಆಗ್ತದೆ. ಸೊ x = 12. ಈ 3 ಗುಣಾಕಾರದ ಈ ಕಡೆ ಬಂದು ಭಾಗಾಕಾರ ಆಗ್ತದೆ. 3 1 3 4. ಸೊ x ಬೆಲೆ ನಿಮಗೆ 12 x ಬೆಲೆ 12 ಬಂದ ಮೇಲೆ ಈ ಫಸ್ಟಿನ ಸಮೀಕರಣವನ್ನು ಬರ್ಕೊಂಡಿದ್ದೀನಿ. 2 ಅಷ್ಟೇ ಬರ್ದೀನಿ. ಎಕ್ಸ್ ಇದ್ದಲ್ಲಿ ಎಕ್ಸ್ ಬೆಲೆ 4 ಅಂತ ಸಿಕ್ಕದಲ್ಲ. ಸೊ x 4 ಹಾಕಿನಿ. ವಾಯ್ ಬೆಲೆ ಗೊತ್ತಿಲ್ಲ, ವಾಯ್ ಅಂತ ಬರ್ಕೊಂಡಿನಿ. = 10. ಸೊ 2 4 8 ಪ್ಲಸ್ ವಾಯ್ = 10. ವಾಯ್ ಅಷ್ಟೇ ಬರೀರಿ. 10 ಇದು ಪ್ಲಸ್ 8ಅನ್ನು ಈ ಕಡೆ ತೊಗೊಂಬಂದರೆ -8 ಆಗ್ತದೆ. ಸೊ 10ರಲ್ಲಿ 8 ಹೋದರೆ ವಾಯ್ ಬೆಲೆ 2. ಸೊ ವರ್ಜಿಸುವ ವಿಧಾನದಿಂದ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡಿದಿದ್ದೀವಿ. ನೆಕ್ಸ್ಟು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂಗೆ ಶ್ರೇಣಿಗಳ ಮೊತ್ತ ಕಂಡುಹಿಡಲಿಕ್ಕೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. 19ನೇ ಲೆಕ್ಕ ನೀವು ನೋಡ್ಬೋದು. 3 7 11 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸಮಾಂತರ ಶ್ರೇಣಿ ಕೊಟ್ಟಾಗ ಮೊದಲನೇ ಪದ ಎ ಅಂತ ಬರಿತೀವಿ, 3 ಇದೆ. ಸಾಮಾನ್ಯ ವ್ಯತ್ಯಾಸ, ಎರಡನೇ ಪದದಲ್ಲಿ ಮೊದಲನೇ ಪದ ಕಳೀರಿ. 7ರಲ್ಲಿ 3 ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ 4. ಎಷ್ಟು ಪದಗಳ ಮೊತ್ತ ಅಂದಿದ್ದಾರೆ, n 10. SN ಕಂಡುಹಿಡಿಬೇಕು. ಅಂದರೆ ಸಮ್ ಆಫ್ n ಟರ್ಮ್ಸ್, n ಪದಗಳ ಮೊತ್ತ. ನಿಮಗೆಲ್ಲರಿಗೂ ಗೊತ್ತಿದೆ, ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಈ ಸೂತ್ರ ಇದೆ. SN = n/2 (2a + n - 1 × d). ಸೊ ಇದರಲ್ಲಿ ಈ ಎಲ್ಲ ಬೆಲೆಗಳನ್ನು ಆದೇಶಿಸ್ತೀನಿ. n ಅಂದರೆ 10 ಇದೆ, ಮತ್ತು n ಅಂದರೆ 10 ಇದೆ, a ಅಂದರೆ 3, n ಅಂದರೆ 10, d ಅಂದರೆ 4. ಫಸ್ಟ್ ಸೂತ್ರ ಬರೀಬೇಕು. ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಹಾಕಬೇಕು. ನೆಕ್ಸ್ಟ್ ನೋಡಿರಿ, 10/2 ಅರ್ಧ ಆಗ್ತದೆ, 5 ಆಗ್ತದೆ. ಸೊ ಇದು 2 3 6, 10ರಲ್ಲಿ 1 ಹೋದರೆ 9, ಈ ಕಡೆ 4. ನೆಕ್ಸ್ಟ್ 5 ಅಷ್ಟೇ ಬರಿತೀನಿ. ಇಲ್ಲಿ 9 4 36 ಆಗ್ತದೆ. ಆಮೇಲೆ 36, 5 ಅಷ್ಟೇ ಬರೀರಿ.
ಇವೆರಡು ಕೂಡಿಸ್ರಿ. 6 + 42, 6 + 36 42 ಆಗ್ತದೆ. 5 × 42 ಮಾಡಿದ್ರೆ 210. ಭಾಳ ಸರಳವಾಗಿರ್ತಕ್ಕಂಥ ನೇರ ಪ್ರಶ್ನೆ, ಈಸಿಯಾಗಿ ಮಾಡಬಹುದು. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಚಿತ್ರದಲ್ಲಿ, ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ AB ವ್ಯಾಸ, ಈ ವೃತ್ತದ ಕೇಂದ್ರ ಬಿಂದು O ಆಗಿದೆ. AB ಅನ್ನೋದು ಏನಿದೆ ಇಲ್ಲಿ ವ್ಯಾಸವಾಗಿದೆ. AP ಇಲ್ಲೊಂದಿದೆ ನೋಡಿ, AP ಅನ್ನೋದು ಏನಿದೆ ಅಂತಂದರೆ A ಬಿಂದುವಿನಲ್ಲಿ ಎಳೆದಂಥ ಸ್ಪರ್ಶಕ ಆಗಿದೆ. ಸೊ O ಏನಿದೆ ವೃತ್ತ ಕೇಂದ್ರ, O ವೃತ್ತ ಕೇಂದ್ರ, AB ವ್ಯಾಸ, A ಬಿಂದುವಿನಲ್ಲಿ ಎಳೆದಂಥ ಒಂದು ಸ್ಪರ್ಶಕ ಯಾವುದು AP. ಮತ್ತೇನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಒಂದು ಬೆಲೆಯನ್ನು ಅವ್ರು ಕೊಟ್ಟಿದ್ದಾರೆ. ಸೊ O ಇಂದ C ಅಂತ ಇನ್ನೊಂದು ಎಳೆದು ಈ ಕೋನವನ್ನು ಕೊಟ್ಟಿದ್ದಾರೆ 25 ಡಿಗ್ರಿ. OCB ಈ ಕೋನ 25 ಡಿಗ್ರಿ ಅಂತ ಕೊಟ್ಟು ಈ ಕೋನದ ಬೆಲೆ ಕೇಳಿದ್ದಾರೆ. ಈ ಕೋನ ಅಂದರೆ ಯಾವುದು? APB. ಈ ಟೋಟಲ್ ಕೋನದ ಬೆಲೆಯನ್ನು ನಿಮಗೆ ಕೇಳಿದ್ದಾರೆ. ಭಾಳ ಸಿಂಪಲ್ ಇದೆ, ನಿಮ್ಗೆ ಗೊತ್ತಿರ್ತಕ್ಕಂಥ ಅಂಶಗಳನ್ನ ಬಳಸ್ಕೊಂಡು ನೀವು ಮಾಡ್ತೀರಿ. ನೋಡಿರಿ, ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಈ ಚಿತ್ರ ಒಳಗೆ ತ್ರಿಭುಜ BOC ಇದು ಒಂದು ತ್ರಿಭುಜ ಆಗ್ತದೆ, ಹೌದಲ್ವಾ? ಒಂದು ತ್ರಿಭುಜ ಆಗ್ತದೆ. ಸೊ ತ್ರಿಭುಜ ಇದ್ದಾಗ ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮ ಇದ್ದರೆ ಅದ್ರ ಎದುರಿರ್ತಕ್ಕಂಥ ಎರಡು ಕೋನಗಳು ಸಮ ಇರ್ತಾವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಸಮದ್ವಿಬಾಹು ತ್ರಿಭುಜ. ಈಗ ಈ ತ್ರಿಭುಜದಲ್ಲಿ ನೀವು ನೋಡಬಹುದು, ಇದು ಕೂಡ ತ್ರಿಜ್ಯ ಆಗ್ತದೆ, ಇದು ಕೂಡ ತ್ರಿಜ್ಯ ಆಗ್ತದೆ. ಸೊ ಈ ಎರಡು ಬಾಹುಗಳ ಸಮ ಇದ್ದರೆ ಅದ್ರ ಎದುರಿಂದ ಎರಡು ಕೋನಗಳು ಏನಾಗ್ತವೆ? ಸಮ ಆಗ್ತವೆ. ಸೊ ಇದು 25 ಇದ್ದರೆ ಈ ಕೋನ ಕೂಡ ಎಷ್ಟಾಗ್ತದೆ? 25 ಡಿಗ್ರಿ ಆಗುತ್ತೆ. ಸೊ ಈ ಕೋನ ನಮಗೆ ಸಿಕ್ತು 25 ಡಿಗ್ರಿ. ಓಕೆ. ಮತ್ತು ಇನ್ನೊಂದು ಕೋನ ನೀವು ಇಲ್ಲಿ ನೋಡ್ಬೋದು, ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಯಾವಾಗಲೂ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಹಾಗಾಗಿ ಈ ಕೋನ ಎಷ್ಟಿರ್ತದೆ ಅಂದರೆ 90 ಡಿಗ್ರಿ ಇರುತ್ತೆ. ಈಗ ನೋಡಿರಿ, ಈ ದೊಡ್ಡ ತ್ರಿಭುಜ ಅದಲ್ಲ, ಇದರಲ್ಲಿ ಇದು ABP ಇದು 25 ಡಿಗ್ರಿ ಅಂತ ಸಿಕ್ಕಿದೆ ನಮಗೆ. ಸೊ ಇದು 90 ಡಿಗ್ರಿ ಇರುತ್ತೆ ಅಂತ ಗೊತ್ತು. ಸೊ ತ್ರಿಭುಜದ ಮೂರೂ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಇದು 25, ಇದು 90 ಆದರೆ ಉಳಿದಿ ಕೋನ ಇದು ಎಷ್ಟಾಗ್ತದೆ? 65 ಡಿಗ್ರಿ ಆಗುತ್ತೆ. ಸೊ ಇದು ನಾವೆಲ್ಲ ಕಾನ್ಸೆಪ್ಟ್ ಬರೀ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮಾಡ್ಬೇಕು ಹೆಂಗೆ ಲೆಕ್ಕ, ಬರೀಬೇಕು ಹೆಂಗೆ ಅಂತಂದರೆ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರಿ. ತ್ರಿಭುಜ BOCಯಲ್ಲಿ ಅಂದರೆ ಈ ಚಿಕ್ಕ ತ್ರಿಭುಜದಲ್ಲಿ OB ಮತ್ತು OC ಸಮ ಇದ್ದಾವೆ. OB ಮತ್ತು OC ಸಮ ಇದ್ದಾವೆ, ಯಾಕಂದರೆ ತ್ರಿಜ್ಯಗಳಿರ್ತಾವೆ. ಸೊ ಎರಡು ಬಾಹುಗಳು ಸಮ ಇದ್ದರೆ ಅದರ ಎದುರಿಂದ ಎರಡು ಕೋನಗಳು ಸಮ ಆಗ್ತವೆ. ಸೊ ಈ ಕೋನ ಮತ್ತು ಈ ಕೋನ ಎರಡು ಎಷ್ಟಾಗ್ತವೆ? 25 ಡಿಗ್ರಿ ಆಗ್ತವೆ. ನೆಕ್ಸ್ಟ್ ತ್ರಿಭುಜ ಕೋನ PAB ಈ ಕೋನ 90 ಡಿಗ್ರಿ ಆಗ್ತದೆ. ಯಾಕೆ 90 ಅಂದರೆ AP ಏನಿದೆ? ಸ್ಪರ್ಶಕ ಇದೆ. ಸೊ ಸ್ಪರ್ಶ ಬಿಂದುವಿನಲ್ಲಿ ಯಾವಾಗಲೂ 90 ಡಿಗ್ರಿ ಕೋನ ಇರುತ್ತೆ. ಈಗ ದೊಡ್ಡ ತ್ರಿಭುಜ, ಈ ದೊಡ್ಡ ತ್ರಿಭುಜ ತಗೋತೀನಿ. ಈ ತ್ರಿಭುಜ APBಯಲ್ಲಿ ಮೂರೂ ಕೋನಗಳ ಮೊತ್ತ ಕೂಡಿಸಿದ್ರೆ 180 ಆಗ್ತದೆ. ಒಂದು 25 ಇದೆ, ಇನ್ನೊಂದು 90 ಇದೆ. ನಿಮಗೆ APB ಗೊತ್ತಿಲ್ಲ. ಸೊ ಇವೆರಡು ಕೂಡಿಸಿದ್ರೆ 115 ಪ್ಲಸ್ APB = 180. APB ಅಷ್ಟೇ ಬರೀರಿ, 180. ಈ 115 ಈ ಕಡೆ ತೊಗೊಂಡ್ರೆ -115. 180ಯಲ್ಲಿ 115 ತೆಗೆದ್ರೆ 65 ಡಿಗ್ರಿ. ಅಂದರೆ ಅವರು ಕೇಳಿದಂಥ ಕೋನದ ಬೆಲೆ, ಈ ಕೋನ ಎಷ್ಟಿರ್ತದೆ ಅಂದರೆ 65 ಡಿಗ್ರಿ ಆಗಿರುತ್ತೆ. 21ನೇ ಪ್ರಶ್ನೆ ಚಾಯ್ಸಲ್ಲಿದೆ ಕ್ವಶನ್ಸ್ ನಿಮಗೆ. ನೋಡಿ ಏನಿದೆ, 2x² + x - 6 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಥವಾ 2x² - 6x + 3 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಎರಡು ಚಾಯ್ಸ್ ಕ್ವಶನ್ ಇದೆ, ಎರಡು ಭಾಳ ಈಸಿ ಇದೆ. ಸೊ ಫಸ್ಟ್ ಇದನ್ನು ಮಾಡಿಸ್ತೀನಿ. ಏನಿದೆ ನೋಡಿ, 2x² + x - 6 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಬೇಕು. ಮೂಲಗಳನ್ನು ಕಂಡುಹಿಡಲಿಕ್ಕೆ ನಾವೇನು ಮಾಡ್ತೀವಿ? ಅಪವರ್ತನ ವಿಧಾನವನ್ನು ಬಳಸ್ತೀವಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ x² ಸಹಗುಣಕ ಮತ್ತು ಕೊನೆಯಲ್ಲಿರ್ತಕ್ಕಂಥ ಸ್ಥಿರಾಂಕ ಎರಡಕ್ಕೂ ಗುಣಾಕಾರ ಮಾಡಬೇಕು. ಸೊ ಎಷ್ಟಾಗ್ತದೆ ಅಂದರೆ -12 ಆಗುತ್ತೆ. 2 × -6 -12 ಆಗುತ್ತೆ. ಆಮೇಲೆ ಎಕ್ಸ್ನ ಸಹಗುಣಕ ಏನಿದೆ ಅಂತ ನೋಡಬೇಕು.
ಎಕ್ಸ್ನ ಸಹಗುಣಕ ಏನೂ ಇಲ್ಲ ಅಂದರೆ ಇಲ್ಲಿ ಒಂದಿರುತ್ತೆ ಪಕ್ಕ, ಹೌದಾ? ಈಗೇನು ಮಾಡಬೇಕು ಅಂದರೆ ಯಾವುದಾದ್ರೂ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ -12 ಆಗಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 1 ಬರಬೇಕು. ಸೊ 4 3 12 ತೊಗೋಬೋದು. ಸೊ 4ರಲ್ಲಿ 3 ಕಳೆದ್ರೆ ನಮಗೆ 1 ಸಿಗುತ್ತೆ. ಹಾಗಾಗಿ ಎರಡು ಅಪವರ್ತನಗಳು +4 ಮತ್ತು -3 ಎರಡು ಸಂಖ್ಯೆಗಳು ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ ಅಂತಂದರೆ, ಮೊದಲನೇದು ಪದ ಹಾಗೆ ಬರಿತೀವಿ, ಕೊನೆಯ ಪದ ಕೂಡ ಹಾಗೆ ಬರಿತೀವಿ. ಈ ನಡುವಿನ ಪದವನ್ನು ಒಡೆದು 2 ಭಾಗಗಳಾಗಿ ಮಾಡ್ತೀವಿ. ಒಂದು +4x, ಇನ್ನೊಂದು -3x. ಸೊ ಹಾಗಾಗಿ ಏನು ಬರೆದಿದ್ದೀನಿ ನೋಡ್ರಿ ಇಲ್ಲಿ, ಫಸ್ಟು 2x², ಈ ಎಕ್ಸನ್ನು ಒಡೆದು +4x -3x ಇವೆರಡನ್ನು ಬರೆದಿದ್ದೀವಿ. -6 ಸೇಮ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈ ಎರಡರದ್ದು ಒಂದು ಗುಂಪು ಮಾಡಬೇಕು, ಈ ಎರಡರದ್ದು ಒಂದು ಗುಂಪು ಮಾಡಬೇಕು. ಅದರಲ್ಲಿ ಕಾಮನ್ ಏನಿದೆ ಹುಡುಕಬೇಕು. ಸೊ ಇವುಗಳಲ್ಲಿ ಏನು ಕಾಮನ್ ಇದೆ? ಎಕ್ಸ್ ಇದೆ ಮತ್ತು 2 ಕಾಮನ್ ಇದೆ. ಸೊ 2x ಹೋದರೆ ಇಲ್ಲಿ 1x ಉಳಿತದ, 2 2 4, ಎಕ್ಸ್ ಕಾಮನ್ ಬಂದಿದೆ. ಸೊ ಇವು ನೆಕ್ಸ್ಟ್ ಇದರಲ್ಲಿ ಏನು ಕಾಮನ್ ಇದೆ ನೋಡ್ರಿ, ಇದ್ರೊಳಗೆ ಇವೆರಡರೊಳಗೆ ಮೈನಸ್ ಕಾಮನ್ ಅದ ಮತ್ತು 3 ಕಾಮನ್ ಅದ. ಸೊ 3 ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿತು, ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಇದು ಪ್ಲಸ್ ಆಗುತ್ತೆ. 3 2 6. ನೆಕ್ಸ್ಟು ಈ ಫುಲ್ ಕಂಪ್ಲೀಟ್ ಪದದಲ್ಲಿ ಏನು ಸೇಮ್ ಇವೆ? ಇಲ್ಲಿ ಕೂಡ x+2 ಅದ, ಇಲ್ಲಿನೂ x+2 ಅದ. ಸೊ x+2 ಕಾಮನ್ ತೆಗಿತೀನಿ. x+2 ಹೋದರೆ ಇಲ್ಲಿ 2x ಉಳಿತು, x+2 ಹೋದರೆ ಇಲ್ಲಿ -3 ಉಳಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಇದಕ್ಕೊಂದು ಸಲ =0 ಬರೀಬೇಕು, ಇದಕ್ಕೊಂದು ಸಲ =0 ಬರೀಬೇಕು. x+2 =0 ಅಥವಾ 2x - 3 = 0. ಸೊ x +2 ಈ ಕಡೆ ಬಂದರೆ -2, ಒಂದು ನಿಮಗೆ ಮೂಲ ಸಿಕ್ತು. ಅದೇ ರೀತಿ ಇಲ್ಲಿ 2x ಅಷ್ಟೇ ಬರೀರಿ, x ಈ ಕಡೆ ತೊಗೊಂಡ್ರೆ +3 ಆಗ್ತದೆ. ಸೊ x = 3, 2 ಇಲ್ಲಿ ಗುಣಾಕಾರ ಅದ, ಈ ಕಡೆ ಬಂದು ಭಾಗಾಕಾರ. ಸೊ x = 3/2, ಇನ್ನೊಂದು ನಿಮಗೆ ಮೂಲ ಸಿಕ್ತು. ಸೊ ಇಷ್ಟು ನೀವು ಮಾಡ್ಬೋದು, ಅಪವರ್ತನ ವಿಧಾನದಿಂದ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಚಾಯ್ಸ್ ಕ್ವಶನ್ ಏನಿದೆ ಇದರಲ್ಲಿ ಅಂತಂದರೆ, 2x² - 6x + 3 = 0. ಇದ್ರದ್ದು ಏನು ಕಂಡುಹಿಡಿ ಅಂದ್ರೆ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ತಿಳಿಸ್ರಿ ಅಂತ ಹೇಳಿದ್ದಾರೆ. ಶೋಧಕದ ಬೆಲೆ ಕಂಡುಹಿಡಿಬೇಕಾಗಿತ್ತಂದ್ರೆ ಫಸ್ಟ್ ಅವುಗಳ ಸಹಗುಣಕಗಳನ್ನು ಬರ್ಕೊಳ್ಬೇಕು. x² ಸಹಗುಣಕ a, ಎಕ್ಸ್ನ ಸಹಗುಣಕ b ಮತ್ತು ಕೊನೆಯಲ್ಲಿರ್ತಕ್ಕಂಥ ಸ್ಥಿರ ಸಂಖ್ಯೆ c ಆಗಿರುತ್ತೆ. ಅವುಗಳನ್ನು ಬರ್ಕೊಳ್ತೀರಿ. a ಅಂದರೆ 2, b ಅಂದರೆ -6, c ಅಂದರೆ 3. ನಾವು ಏನು ಕಂಡುಹಿಡಿಬೇಕು? ಶೋಧಕದ ಸೂತ್ರ ಏನಿದೆ? b² - 4ac. ಸೊ b ಅಂದರೆ -6² -4, a ಅಂದರೆ 2, c ಅಂದರೆ 3. -6² -² ಪ್ಲಸ್ ಆಗೋದ್ರಿಂದ 6 36 ಆಗ್ತದೆ, 4 2 8, 8 3 24. ಸೊ 24, 36ರೊಳಗೆ 24 ಹೋದರೆ 12 ಬಂತು. ಈ 12 0ಗಿಂತ ದೊಡ್ಡದಾದಂಥ ಸಂಖ್ಯೆ ಮತ್ತು ಧನ ಸಂಖ್ಯೆ ಆಗಿರೋದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತೆ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ವಾಸ್ತವ ಮತ್ತು ಭಿನ್ನವಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ ನೋಡ್ರಿ. ಚಿತ್ರದಲ್ಲಿ tan p - cot r ನ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ, ಅದರಲ್ಲಿ tan p ಮತ್ತು cot r ಬೆಲೆಯನ್ನು ಕಂಡುಹಿಡಿ ಅಂದಿದ್ದಾರೆ. ಮೈನಸ್ ಮಾಡಬೇಕು. ಸೊ ಫಸ್ಟ್ tan p ಸಪ್ರೇಟಾಗಿ ಎಷ್ಟಾಗ್ತದೆ, cot r ಎಷ್ಟಾಗ್ತದೆ ಅಂತ ನೋಡೋಣ. tan p ಅಂದರೆ ಈ ಕೋನವನ್ನು ಕೊಟ್ಟಿದ್ದಾರೆ ಅವರು. ಸೊ ಟ್ಯಾನ್ ಅಂದ್ರೆ ನಿಮಗೆ ಗೊತ್ತು, ಅಭಿಮುಖ ಬೈ ಪಾರ್ಶ್ವ. ಸೊ ಈ ಕೋನದಲ್ಲಿ ಬಂದಾಗ ಅಭಿಮುಖ ಯಾವುದಾಗ್ತದೆ? ಇದು. ಪಾರ್ಶ್ವ ಯಾವುದಾಗ್ತದೆ? ಈ ಬಾಹು. ಅಭಿಮುಖ ಅಂದರೆ 5, ಪಾರ್ಶ್ವ ಅಂದರೆ 12. ಸೊ ಟ್ಯಾನ್ ಪಿ ಏನು ಬರ್ತದೆ ನಿಮಗೆ? ಟ್ಯಾನ್ ಪಿ ಏನಾಗುತ್ತೆ ಅಂದರೆ 5/12 ಆಗ್ತದೆ. ಇನ್ನೊಂದು ಏನು ಹೇಳಿದ್ದಾರೆ? ಕಾಟ್ ಆರ್ ಅಂತ ಹೇಳಿದ್ದಾರೆ. ಈ ಕೋನದಲ್ಲಿ ಬರಬೇಕು ನೀವು. ಕಾಟ್ ಅಂತ ಬಂದಾಗ ಟ್ಯಾನಿಂದು ವಿರುದ್ಧ ಇದೆ, ಅದು ಅಪೋಸಿಟ್ ಇದೆ. ಹಾಗಾಗಿ ಏನು ಬರ್ತದೆ? ಪಾರ್ಶ್ವ ಬೈ ಅಭಿಮುಖ, ಪಾರ್ಶ್ವ ಬೈ ಅಭಿಮುಖ ಆಗ್ತದೆ. ಸೊ ಈ ಕೋನಕ್ಕೆ ಸಂಬಂಧಪಟ್ಟಂತೆ ಇದು ಪಾರ್ಶ್ವ ಆಗ್ತದೆ, ಇದು ಏನಾಗ್ತದೆ? ಅಭಿಮುಖ ಆಗ್ತದೆ. ಸೊ ಇದು ಕೂಡ 5/12 ಆಗತ್ತೆ.
ಹಾಗಾಗಿ ಕಾಟ್ ಆರ್ ಕೂಡ ಏನಾಗ್ತದೆ ಅಂದ್ರೆ 5/12. ಬಟ್ ನಮಗೆ ಏನು ಕೇಳಿದ್ದಾರೆ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅಂದರೆ ಇದು ಕೂಡ 5/12, ಇದು ಕೂಡ 5/12. 5/12ರಲ್ಲಿ 5/12 ಹೋದರೆ ನಿಮ್ಮ ಬೆಲೆ ಎಷ್ಟು ಸಿಗ್ತದೆ, ನಿಮ್ಮ ಉತ್ತರ ಎಷ್ಟು? 0. ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ ಏನು ಹೇಳಿದ್ದಾರೆ ಅಂದರೆ, ಒಂದು ಆಯತಾಕಾರದ ಸಭಾಂಗಣ ಇದೆ, ನೆಲ, ಒಂದು ಸಭಾಂಗಣದ ನೆಲ ಆಯತಾಕಾರದ್ದು. ಇದರ ಅಗಲ 112 ಅಡಿ ಇದೆ ಮತ್ತು ಇದರದ್ದು ಉದ್ದ 112 ಅಡಿ ಇದೆ. ಅಗಲ ಎಷ್ಟಿದೆ ಅಂದರೆ 72 ಅಡಿ ಇದೆ. ಅಗಲ 72, ಉದ್ದ 112. ನಾವೇನು ಮಾಡಬೇಕಾಗಿದೆ ಅಂದರೆ ಈ ಒಂದು ನೆಲಕ್ಕೆ ಟೈಲ್ಸ್ ಹಾಕಬೇಕಾಗಿದೆ. ಹಾಸುಗಲ್ಲು ಅಂತ ಕೊಟ್ಟಿದ್ದಾರೆ. ಹಾಸುಗಲ್ಲು ಅಂದರೆ ಟೈಲ್ಸ್. ಟೈಲ್ಸ್ ಯಾವ ಆಕಾರ ಇರಬೇಕಂದ್ರೆ ಚೌಕಾಕಾರದ ಟೈಲ್ಸ್ಗಳನ್ನು, ವರ್ಗಾಕಾರದ ಟೈಲ್ಸ್ಗಳನ್ನು ಹಾಕಬೇಕಾಗಿದೆ. ಪ್ರಶ್ನೆ ಏನು ಕೇಳಿದ್ದಾರೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗ ಅಂದರೆ ಚೌಕಾಕಾರದ ಗಲ್ಲುಗಳನ್ನು ಹಾಕಬೇಕಾಗಿದೆ. ನೆಲದ ಉದ್ದ ಎಷ್ಟಿದೆ? 112 ಅಡಿ ಮತ್ತು ಅದರ ಅಗಲ ಎಷ್ಟಿದೆ ಅಂದರೆ 72 ಅಡಿಗಳಾದರೆ ನೆಲದ ವಿಸ್ತೀರ್ಣಕ್ಕೆ, ಅಂದರೆ ಇಲ್ಲಿ ಕಂಪ್ಲೀಟಾಗಿ ಪೂರ್ತಿ ನೆಲದ ವಿಸ್ತೀರ್ಣ ಎಷ್ಟದ ಅಷ್ಟು ವಿಸ್ತೀರ್ಣಕ್ಕೆ ನಾವು ಈ ಟೈಲ್ಸ್ಗಳನ್ನು ಹಾಕಬೇಕಾಗ್ಯದ. ಹಾಗಾದರೆ ಒಂದೊಂದು ಟೈಲ್ಸ್ ಏನದಲ್ಲಿದು, ಒಂದೊಂದು ಹಾಸುಗಲ್ಲಿಂದು ಅಂಚಿನ ಉದ್ದ ಎಷ್ಟಿರ್ತದ ಅಂತ ಪ್ರಶ್ನೆ. ಜೊತೆಗೆ ಕಂಪ್ಲೀಟ್ ಈ ಒಂದು ವಿಸ್ತೀರ್ಣದಾಗ ಕಂಪ್ಲೀಟಾಗಿ ಹಾಸುಗಲ್ಲುಗಳನ್ನು ಟೈಲ್ಸ್ಗಳನ್ನು ಹಾಕಿದರೆ ಒಟ್ಟು ಎಷ್ಟು ಟೈಲ್ಸ್ಗಳು ನಮಗೆ ಬೇಕಾಗ್ತದೆ ಅನ್ನೋ 2 ಪ್ರಶ್ನೆಯನ್ನು ಇದರಲ್ಲಿ ಕೇಳಿ. ಈಗೇನು ಮಾಡ್ತೀವಿ ಅಂತಂದರೆ ನೋಡ್ರಿ, ಹಾಸುಗಲ್ಲಿನ ಅಂಚಿನ ಗರಿಷ್ಠ ಉದ್ದ, ಹಾಸುಗಲ್ಲು ಅಂದರೆ ನಮಗೆ ಚೌಕಾಕಾರ ಇದೆ. ಸೊ ಇದ್ರದ್ದು ಗರಿಷ್ಠ ಉದ್ದ ಎಷ್ಟು, ಅದರದ್ದು ಅಂಚಿನ ಉದ್ದ ಅಂತ ಕೇಳಿದಾರೆ. ಅವಾಗ ನಾವೇನು ಮಾಡಬೇಕಂತ ಕೊಟ್ಟಂಥ 2 ಸಂಖ್ಯೆಗಳ ಅವನ್ನು ಕಂಡುಹಿಡಿಬೇಕು. ಸೊ ಇದರ ಅಪವರ್ತನಗಳು ಬರ್ದೀವಿ, ಇದರ ಅಪವರ್ತನಗಳು ಬರ್ದೀವಿ. 2 ಅಪವರ್ತನಗಳನ್ನು ಬರೆದಾಗ ಸಾಮಾನ್ಯ ಅಪವರ್ತನಗಳು ಎಷ್ಟಾಗ್ತವೆ? 2, 2, 2 ಅಂದರೆ ನಿಮ್ಮ ಎಷ್ಟು ಬರ್ತದೆ? 8. ಸೊ 2ರಲ್ಲಿ 8 ಸಾಮಾನ್ಯ ಇರೋದ್ರಿಂದ ಈ ಹಾಸುಗಲ್ಲಿನ ಅಂಚಿನ ಉದ್ದ ಅಂದರೆ ಚೌಕಾಗಿರ್ತಕ್ಕಂಥ ಒಂದು ಟೈಲ್ಸಿಂದು ಒಂದು ಅಂಚಿನ ಉದ್ದ ಎಷ್ಟಿರ್ತದೆ ನಮ್ಗೆ? 8 ಅಡಿ ಅಂತ ಸಿಗ್ತದೆ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಒಂದು ಪ್ರಶ್ನೆ ಉತ್ತರ ನಮಗೆ ಸಿಕ್ಕಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಹಾಸುಗಲ್ಲಿಂದು ವಿಸ್ತೀರ್ಣ, ಒಂದು ಟೈಲ್ಸಿನ ವಿಸ್ತೀರ್ಣ ಎಷ್ಟು ಮತ್ತು ನಿಮ್ಮ ನೆಲದ ಟೋಟಲ್ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾದರೆ ನಾವು ಎಷ್ಟು ಟೈಲ್ಸ್ಗಳು ಬೇಕಾಗ್ತವೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ನಾವೇನು ಮಾಡ್ತೀವಿ, ಹಾಸುಗಲ್ಲಿಂದು ವಿಸ್ತೀರ್ಣ ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಹಾಸುಗಲ್ಲಿನ ವಿಸ್ತೀರ್ಣ, ಹಾಸುಗಲ್ಲು ಚೌಕ ಇರೋದ್ರಿಂದ ಬಾಹು ಸ್ಕ್ವಯರ್ 8 ಸ್ಕ್ವಯರ್ 64 ಅಡಿ ಚದರ ಅಡಿ ಆಗ್ತದೆ. ಅದೇ ರೀತಿ ನೆಲದ ವಿಸ್ತೀರ್ಣ ಆಯತಾಕಾರದಲ್ಲಿ ಇರೋದ್ರಿಂದ ಉದ್ದ ಇಂಟು ಅಗಲ, ಸೊ 8064 ಚದರ ಅಡಿ ಆಗ್ತದೆ. ಸೊ 8064 ಚದರಡಿಯಲ್ಲಿ 64 ಚದರಡಿ ಇರ್ತಕ್ಕಂಥ ಎಷ್ಟು ಟೈಲ್ಸ್ ಹಾಕಬೇಕು ಅಂದರೆ 2ಕ್ಕೂ ಭಾಗ ಮಾಡಿರಿ, ನಿಮಗೆ 126 ಅಂತ ಆಗ್ತದೆ. ಸೊ ಈ ಒಟ್ಟು ನಮಗೆ 126 ಟೈಲ್ಸ್ಗಳು ಅಥವಾ ಹಾಸುಗಲ್ಲುಗಳು ಬೇಕಾಗತ್ತೆ. ಓಕೆ, 2 ಅಂಕದಲ್ಲಿ ಕೊನೆಯ ಪ್ರಶ್ನೆ. ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ A 511, B XY, C 53, D 27 ಆಗಿವೆ. ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಮತ್ತು ಕರ್ಣ BDಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ನೀವು ಚಿತ್ರದಲ್ಲಿ ನೋಡ್ಬೋದು, ಒಂದು ವಜ್ರಾಕೃತಿ ಇದೆ, ಇದರದ್ದು 4 ಶೃಂಗಬಿಂದುಗಳ ಒಂದು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಎ ಶೃಂಗಬಿಂದು ನಿರ್ದೇಶಾಂಕ, ಬಿ ಶೃಂಗಬಿಂದು ನಿರ್ದೇಶಾಂಕ XY ಅಂತ ಕೊಟ್ಟಿದ್ದಾರೆ, ಸಿ ಶೃಂಗಬಿಂದು ಮತ್ತು ಡಿ ಶೃಂಗಬಿಂದು ನಿರ್ದೇಶಾಂಕಗಳನ್ನ ಕೊಟ್ಟು ಇಲ್ಲಿ ಬಿದು ಬರೀ XY ಕೊಟ್ಟಿರೋದ್ರಿಂದ ಬಿ ನಿರ್ದೇಶಾಂಕ ಫೈಂಡ್ ಔಟ್ ಮಾಡಬೇಕು. ನಾವು ಅದ್ರ ಬೆಲೆಯನ್ನು ಕಂಡುಹಿಡಿಬೇಕು, ನಿರ್ದೇಶಾಂಕಗಳು ಕಂಡುಹಿಡಿಬೇಕು. ಜೊತೆಗೆ ಈ BD ಕರ್ಣ ಅದಲ್ಲ, ಇದ್ರ ಉದ್ದ ಕೂಡ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಬಿದು ನಿರ್ದೇಶಾಂಕಗಳು ಮತ್ತು BD ಕರ್ಣದ ಉದ್ದವನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವಿಲ್ಲಿ ನೋಡಬಹುದು, ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತಾವ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ O ಅನ್ನೋದು ಏನಾಗಿರ್ತದೆ ಅಂದ್ರೆ ಮಧ್ಯಬಿಂದು ಆಗಿರ್ತದೆ, ಇದಕ್ಕೂ ಕೂಡ ಇದಕ್ಕೂ ಕೂಡ. ಹಾಗಾಗಿ ನಾವು ಮಧ್ಯಬಿಂದು ಸೂತ್ರವನ್ನು ಬಳಸಬಹುದು. ಸೊ ನಾವು ಎಸಿಯ ಮಧ್ಯಬಿಂದು ಸೂತ್ರವನ್ನು ಬಳಸ್ತಾ ಇದ್ದೀವಿ. ಎಸಿಯ ಮಧ್ಯಬಿಂದು ಅಂದರೆ ಮಧ್ಯಬಿಂದು ಸೂತ್ರ ನಿಮಗೆ ಗೊತ್ತು, x1 + x2/2 y1 + y2/2. x1 5, x2 5, y1 11, y2
3. ಸೊ 5 + 5 x1 + x2/2 y1 + y2/2. ಮತ್ತು ನಾವು ಈ ಕರ್ಣದ ಮುಖಾಂತರ ಹೋದಾಗ ಕೂಡ ಇದನ್ನು ಏನಾಗ್ತದೆ, ಮಧ್ಯಬಿಂದು ಸೇಮ್ ಆಗ್ತದೆ. ಸೊ ಇಲ್ಲಿ ಕೂಡ ಇದು x1 2, x2 ಅಂದರೆ x ಆಗಿದೆ, y1 7, y2 ಅಂದರೆ y ಆಗಿದೆ. ಎರಡು ಸಮವಾಗಿರ್ತದೆ. ಅಂದರೆ ಈ ಎರಡೂ ಮಾಡಿದರೂ ಕೂಡ ನಮಗೆ ಈ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ನಮಗೆ ಸಿಗ್ತವೆ. ಸೊ ಈ ಕಡೆ ಇವೆರಡು ತಗೊಂಡು ಏನು ಬರೀತೀನಿ ನಾನು, x + 2/2 y + 7/2. ಇದು 2 ಮತ್ತು x, 7 ಮತ್ತು y/2. ಈಗ ಇದನ್ನು ಬಿಡಿಸ್ಕೊಂತ ಹೋಗ್ತೀವಿ. 5 5 10 ಆಗ್ತದೆ, ಕೆಳಗೆ 2. 11 + 3 14, ಕೆಳಗೆ 2 = ಈ ಕಡೆ ಏನಿದೆ ಹಾಗೆ ಸೇಮ್ ಬರೆದಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಪು, 5ರಲ್ಲಿ ಅರ್ಧ 10/2 ಅಂದರೆ 5 ಆಗ್ತದೆ. 14ರಲ್ಲಿ ಅರ್ಧ 14/2 ಅಂದರೆ 7 ಆಗ್ತದೆ. x + 2/2 y + 7/2. ಸೊ ಇವಾಗ ಈ ಎರಡೂ ನಿರ್ದೇಶಾಂಕಗಳನ್ನು ಹೋಲಿಸ್ತೀನಿ ನಾನು. ಸೊ ಮೊದಲನೇದು ಇದಕ್ಕೆ ಸಮ ಇರ್ತದೆ, ಎರಡನೇದು ಇದಕ್ಕೆ ಸಮ ಇರ್ತದೆ. ಅದನ್ನು ಬರ್ಕೊಂಡಿದ್ದೀನಿ. ಏನು ಬರ್ಕೊಂಡಿದ್ದೀನಿ ನೋಡಿರಿ, x + 2/2 = 5 ಬರ್ದೀವಿ. ಅದೇ ರೀತಿ y + 7/2 = 7. ಸೊ ಇದನ್ನು ಬಿಡಿಸ್ತಾ ಹೋದಾಗ x + 2 ಅಷ್ಟೇ ಬರೀರಿ. 2 ಇಲ್ಲಿ ಭಾಗಾಕಾರದ, ಈ ಕಡೆ ಹೋಗಿ ಗುಣಾಕಾರ ಆಗ್ತದೆ, 10 ಆಗ್ತದೆ. ಸೊ x = 10 + 2 ಈ ಕಡೆ ತೊಗೊಂಡ್ರೆ -2 ಆಗ್ತದೆ. ಸೊ x ಬೆಲೆ ನಿಮಗೆ 8 ಬಂತು. x ಬೆಲೆ ಎಷ್ಟು ಬಂತು? 8. ಅದೇ ರೀತಿ y ನಿರ್ದೇಶಾಂಕವನ್ನು ಹೋಲಿಸಿದಾಗ ಮತ್ತೆರಡು ಈ ಕಡೆ ಹೋಗಿ ಗುಣಾಕಾರ ಆಗ್ತದೆ, 14 ಆಗ್ತದೆ. y = 14 + 7 ಈ ಕಡೆ ತೊಗೊಂಡ್ರೆ -7 ಆಗುತ್ತೆ. ಸೊ y ಬೆಲೆ 7. y ಬೆಲೆ ಎಷ್ಟು ಬರ್ತದೆ ನಿಮಗೆ? 7. ಸೊ x ಎಷ್ಟು ಬಂದಿತ್ತು? 8. y ಎಷ್ಟು ಬಂತು? 7. ಅಂದರೆ ಬಿ ಬಿಂದುವಿನ ನಿರ್ದೇಶಾಂಕಗಳು ನಮಗೀಗ ಸಿಕ್ಕಿತ್ತು. ಫಸ್ಟ್ ಒಂದು ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಬಿ ಬಿಂದುವಿನ ನಿರ್ದೇಶಾಂಕಗಳು 8 ಮತ್ತು 7. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಕರ್ಣ ಬಿ ಡಿಯ ಉದ್ದ, ಇದ್ರದ್ದು ಉದ್ದ ಕೇಳಿದ್ದಾರೆ, ದೂರ ಕೇಳಿದ್ದಾರೆ. ಸೊ ನೀವು ಆರಾಮಾಗಿ ದೂರದ ಸೂತ್ರವನ್ನು ಬಳಸಿ ಇದು x1 y1 ಆಗ್ತದೆ. ಇಲ್ಲಿ ಬಂದಿದ್ದು 8 ಮತ್ತು 7 ಏನಾಗ್ತದೆ? x2 ಮತ್ತು y2 ಆಗ್ತದೆ. ಆವಾಗ ದೂರದ ಸೂತ್ರವನ್ನು ಬಳಸಿ x2 - x1² + y2 - y1² ಬಿ ಮತ್ತು ಡಿ ಬಿಂದುವಿನ ನಿರ್ದೇಶಾಂಕಗಳನ್ನ ಬಳಸ್ಕೊಂಡು ಬಿಡಿಸಿದರೆ ನಿಮ್ಗೆ x2 ಅಂದರೆ 2 ಇದೆ, x1 ಅಂದರೆ 8 ಇದೆ, ಪ್ಲಸ್ y2 ಅಂದರೆ 7 ಇದೆ, y1 ಕೂಡ 7 ಇದೆ. 2 - 8 ಅಂದರೆ ಇದು 6² ಆಗ್ತದೆ, ಇದು 0² ಆಗ್ತದೆ. 6² ಮೈನಸ್ ಇದ್ದರೂ ಕೂಡ ವರ್ಗ ಪ್ಲಸ್ ಆಗ್ತದೆ, ಅದು 36. 36 ವರ್ಗಮೂಲ 6. ಅಂದರೆ ಬಿ ಡಿ ಕರ್ಣದ ಉದ್ದ ಎಷ್ಟಿರ್ತದೆ ಅಂದರೆ 6 ಮಾನಗಳು ಆಗಿರುತ್ತೆ. ಸೊ ಭಾಳ ಸಿಂಪಲ್ ಇದೆ. ಸ್ವಲ್ಪ ಅರ್ಥ ಮಾಡಿಕೊಂಡು ಚಿತ್ರ ಹಾಕ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದರೆ ಭಾಳ ಈಸಿಯಾಗಿ ಬರುತ್ತೆ.